ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಿಸ್ಟರ್, ಮಿಸ್, ಮಿಸಸ್ ಆ್ಯಂಡ್ ಕಿಡ್ಸ್ ಐಕಾನಿಕ್ ಸ್ಪಾರ್ಕಲ್ ಆಫ್ ಮೈಸೂರು 2024 ಫ್ಯಾಷನ್ ಶೋ ನಡೆಯಿತು. ಮಕ್ಕಳಿಂದ ನೃತ್ಯ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಕ್ಕಳು ಅಲ್ಲದೆ ವೃದ್ಧ ಮಹಿಳೆಯರು ಸಹ ಫ್ಯಾಷನ್ ಶೋನಲ್ಲಿ ಭಾಗಿಯಾಗಿದ್ದರು. ವಿಭಿನ್ನವಾದ ಉಡುಗೆ ತೊಟ್ಟು ತಮ್ಮ ನಡಿಗೆಯ ಮೂಲಕ ಮಕ್ಕಳು ಪ್ರದರ್ಶನ ಮಾಡಿ ನೆರೆದಿದ್ದ ಜನರನ್ನು ರಂಜಿಸಿದರು. ಅದರ ಜೊತೆಗೆ ವಯಸ್ಸಾದ ವೃದ್ಧರು ಸಹ ಫ್ಯಾಷನ್ ಶೋನಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮವನ್ನು ಮೈಸೂರಿನ ಖಾಸಗಿ ಹೋಟೆಲೊಂದರಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು MM ಗ್ರೂಪ್ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಕ್ಕಳು ಭಾಗಿಯಾಗಿದ್ದರು. 8 ವರ್ಷದಿಂದ 16 ವರ್ಷದ ವಯಸ್ಸಿನ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 70 ವರ್ಷದ ವೃದ್ಧ ಮಹಿಳೆಯರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಸರ್, ಇದು ನಮ್ಮ 5th ಸೀಸನು. MM ಗ್ರೂಪ್ ಅಂತ ನಮ್ಮದೊಂದು ಸಂಸ್ಥೆ ಇದೆ ಮೈಸೂರಲ್ಲಿ. ಇದು ನಮ್ಮ 5th ಸೀಸನ್ ಶೋ ಮಾಡ್ತಾ ಇರೋದು ನಾವು. ಮಾಡಲಿಂಗ್ ಶೋ ಇದು. ಹೆಚ್ಚು ಶೋಸ್ ಮಾಡ್ತಾ ಇರ್ತೀವಿ ನಾವು. ಡ್ಯಾನ್ಸ್ ಕಾಂಪಿಟೇಷನ್ ಆಗಿರ್ಬೋದು, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸು, ಮ್ಯಾರಥಾನ್ಸು, ಆಮೇಲೆ ನಿಮಗೆ ಸ್ಪೋರ್ಟ್ಸ್ ಇವೆಂಟ್ಸು, ಕಲ್ಚರಲ್ ಇವೆಂಟ್ಸ್, ಎಲ್ಲ ರೀತಿ ಮ್ಯಾರೇಜ್ ಇವೆಂಟ್ಸ್ ನಾವು ತಗೋತೀವಿ. ನೀಟಾಗಿ ಅಚ್ಚುಕಟ್ಟಾಗಿ ಮುಗಿಸ್ಕೊಡ್ತೀವಿ. ಯಾವುದೇ ಕ್ಲೈಂಟ್ಗೂ ಏನೇ ರೀತಿ ರಿಸ್ಕ್ ಆಗದೆ ಇರೋ ರೀತಿ ನಮ್ಮ ಗ್ರೂಪ್ ಮಾಡಿಸ್ಕೊಡುತ್ತೆ ಸರ್. MM ಗ್ರೂಪ್ ಅಂತ. ನನ್ನ ಹೆಸರು ಮಹಾನ್ ಅಂತ ಅಂದ್ಬಿಟ್ಟು ಶೋಸ್ ಮಾಡ್ತಾ ಇರ್ತೀವಿ ಸರ್. 4 ಇವೆಂಟ್ ಮಾಡಿದ್ದೀರಲ್ಲ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಸರ್, ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದೀವಿ ಸರ್. ನಾವು ಯಾವ ಮನುಷ್ಯನೂ ಪರ್ಫೆಕ್ಟ್ ಇರಲ್ಲ ಅಲ್ವಾ, ಹಾಗಾಗಿ ನಾವು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದೀವಿ. ಫಸ್ಟ್ ಶೋಲಿ ಸ್ವಲ್ಪ ಏನೋ ಮೈನಸ್ ಇರುತ್ತೆ, ಸೆಕೆಂಡ್ ಶೋಲಿ ಏನೋ ಮೈನಸ್ ಇರುತ್ತೆ, ಎಲ್ಲ ತಿದ್ಕೊಂಡು 5th ಸೀಸನ್ವರೆಗೂ ಬಂದಿದ್ದೀವಿ ಸರ್. ಸರ್ ಪ್ಯಾಜೆಂಟ್ ಶೋಸ್ ಮಾಡೋದು ಸರ್ ನಾವು. ಯಾವ್ಯಾವ ಏಜ್ ಸರ್? 999 ಚಾರ್ಜಸ್ ಇರುತ್ತೆ ನಮ್ಮದು. ಕಿಡ್ಸ್ ಗ್ರೂಪಿಗೆ ಬಂದು, ಅಡಲ್ಟ್ಸ್ ಗ್ರೂಪಿಗೆ ಬಂದು 1999 ಇದೆ ಸರ್. ನಮ್ಮ ಗ್ರೂಪಿಂದ ಏನಂತಂದರೆ ಯಾರು ಅಷ್ಟು ಕೊಡೋಲ್ಲ, ಪಾರ್ಟಿಸಿಪೇಷನ್ ಟ್ರೋಫೀಸ್, ಸರ್ಟಿಫಿಕೇಟ್ ಎಲ್ಲೂ ಕೊಡೋಲ್ಲ. ನಮ್ಮ ಗ್ರೂಪಿಂದ ಫಸ್ಟ್ ಸೀಸನಿಂದನೂ ಪ್ರತಿಯೊಬ್ಬರಿಗೂ ಪಾರ್ಟಿಸಿಪೇಷನ್ ಟ್ರೋಫಿ ಮತ್ತು ಸರ್ಟಿಫಿಕೇಟ್ಸ್ ಅವೈಲೇಬಲ್ ಇರುತ್ತೆ ಸರ್ ನಮ್ಮ ಕಡೆ. ಆಮೇಲೆ ಪ್ರೈಸ್ ವಿನ್ನರ್ಸ್ ಇರ್ತಾರೆ ಸರ್. ಸ್ಲ್ಯಾಶ್, ಟ್ರೋಫಿ, ಕ್ರೌನ್ ಇಷ್ಟು ಕೊಡ್ತೀವಿ ಸರ್ ನಮ್ಮ ಗ್ರೂಪ್. ವೆಸ್ಟರ್ನ್ ಮತ್ತು ಟ್ರೆಡಿಷನಲ್ ರೌಂಡ್ 2 ರೌಂಡು ಇರುತ್ತೆ ಸರ್ ನಮ್ಮ ಶೋಲಿ. ಕೆಲವರು ಬರೀ ಪ್ಯಾಜೆಂಟ್ ಅಂತ ಅಂದರೆ ಟ್ರೆಡಿಷನ್ ಅಥವಾ ವೆಸ್ಟರ್ನ್ ಆ ರೀತಿ ಮಾಡಿಬಿಡ್ತಾರೆ. ನಾವು ಆ ರೀತಿ ಅಲ್ಲ. ಟ್ರೆಡಿಷನ್ಗೂ ಪ್ರಾಮುಖ್ಯತೆ ಕೊಡ್ತೀವಿ ಮತ್ತು ವೆಸ್ಟರ್ನ್ಗೂ ಪ್ರಾಮುಖ್ಯತೆ ಕೊಡ್ತೀವಿ ಸರ್. ಓಕೆ ಸರ್. ಆಮೇಲೆ ನಮ್ಮ